ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ. ಅಂದ್ರೆ ನಿಮ್ ಗಮನಕ್ಕೆ ಇರುತ್ತೋ ಇಲ್ವೋ, ಬಟ್ ಆಡಿಯನ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಏನಂತ ಹೇಳಿದ್ರೆ ಡಿವೈನ್ ಸ್ಟೆಪ್ಸ್ 3 ಫಾಲೋ ಮಾಡಬೇಕು ಕಾಂತಾರ ಸಿನಿಮಾ ವೀಕ್ಷಿಸೋಕ್ಕೂ ಮೊದಲು ಥಿಯೇಟರ್ ನಲ್ಲಿ ಅಂತ. ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ 3 ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ. ದಿಸ್ ಇಸ್ ಮಿಸ್ ಇನ್ಫಾರ್ಮೇಶನ್ ಅಂಡ್ ಮಿಸ್ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ. ಏನಂತ ಹೇಳಿದ್ರೆ 3 ಸ್ಟೆಪ್ಸ್: ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಜೊತೆಗೆ ಮಾಂಸಾಹಾರವನ್ನು ಸೇವಿಸಬಾರ್ದು. ಇಟ್ ಇಸ್ ಫೇಕ್ ಪೋಸ್ಟ್. ಸೊ ಕಾಂತಾರ ಹೆಸರಲ್ಲಿ ಐ ಹ್ಯಾವ್ ದ ಪ್ರೂಫ್, ಐ ಕ್ಯಾನ್ ಶೋ ಯು. ಸೊ ಈ ರೀತಿ ಫೇಕ್ ಪೋಸ್ಟ್ ಬಂದಾಗ ಇದು ಸೆನ್ಸಿಬಲ್ ವಿಚಾರ. ಕಂಟೆಂಟ್ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು, ಆಡಿಯನ್ಸ್ಗೆ ಗೊಂದಲ ಬಂದಾಗ ಕ್ಲಿಯರ್ ಮಾಡಬೇಕು. ಒಂದು ಊಟೋಪಚಾರಗಳಾಗ್ಬೋದು, ಅವರವರ ಅಭ್ಯಾಸಗಳಾಗ್ಬೋದು, ಇದು ಯಾವುದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಇರಲ್ಲ. ಎಲ್ಲವೂ ಅವರವರ ಸ್ವಂತಕ್ಕೆ ಬಿಟ್ಟಂತಹ, ಅವರವರ ವಿವೇಚನೆ ಬಿಟ್ಟಂತಹ ವಿಚಾರಗಳು. ಯಾರು ಫೇಕ್ ಪೋಸ್ಟ್ ಗಳನ್ನ ಹಾಕಿರೋದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂದ ತಕ್ಷಣ ನಾವು ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂತದ್ದು ಕಷ್ಟ ಆಗುತ್ತೆ. ಆದ್ರೆ ಅದನ್ನ ಆ ಪೋಸ್ಟ್ ಅವ್ರು ತೆಗೆದ್ರು, ಆಮೇಲೆ ಕ್ಷಮೆನೂ ಕೇಳಿದ್ರು. ಅದನ್ನ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯಾದ ಸಂಬಂಧ ಇರುವಂತದಲ್ಲ. ನಮಗೆ ಶಾಕ್ ಆಯ್ತು ಅದನ್ನು ನೋಡಿದಾಗ. ನಾನು ಸಡನ್ ಆಗಿ ಯಾರೋ ಕಳಿಸಿದ್ರು ನನಗೆ, ನಾನು ಇಮಿಡಿಯೇಟ್ಲಿ ಪ್ರೊಡಕ್ಷನ್ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಕೇಳಿದೆ, ಇದು ಯಾರು ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಈ ತರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನ್ ಅನ್ಕೊಳ್ತಾರೆ. ಸೊ ಪ್ರತಿಯೊಬ್ಬರಿಗೂ ಅವನವನ ಬದುಕಿನ ಶೈಲಿ, ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು. ಅದನ್ನು ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ. ಇದೆಲ್ಲ ಒಂಥರ ಏನಾಗುತ್ತೆ ಅಂದ್ರೆ, ಸಿನಿಮಾ ಈ ಟ್ರೆಂಡ್ಗಳಾಗತ್ತಲ್ವಾ, ಅಥವಾ ಒಂದು ನರೇಟಿವ್ ಸೆಟ್ ಆಗತ್ತಲ್ವಾ, ಆಗ ಆ ವಿಚಾರದಲ್ಲಿ ಹೋಗಿ ಅವ್ರು ಯಾವುದೋ ಒಂದು ವಿಷಯನ ತಗೊಂಡ್ಬಂದಾಗ ಅದು ಪಾಪ್ಯುಲಾರಿಟಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದಾಗತ್ತೆ. ಸೊ ನಮ್ಗೆ ಸಿನಿಮಾ ವಿಷಯದಲ್ಲಿ ಕೆಲವರು ನಡೆದಿತ್ತು ಆ ಥರದಲ್ಲಿ. ಹಾಗಾಗಿ ಇದು ಕೂಡ ಅಂಥದ್ದೇ ಒಂದು ಏನೋ ಆಗಿರೋದು ಬಿಟ್ರೆ ಅದಕ್ಕೆ ನಾವು ಅದ್ರ ಬಗ್ಗೆ ನಮ್ಮ ಗಮನವೂ ಇಲ್ಲ. ಮತ್ತೆ ಜನರು ಕೂಡ ಇದೀಗ ತುಂಬಾ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿದೆ ನಾನು. ಯಾರೋ ಒಂದು ಪೇಜ್ ನ ಫೇಕ್ ಪೇಜ್ ಗಳಲ್ಲಿ ಮಾಡಿರೋದಕ್ಕೆಲ್ಲ ರಿಪ್ಲೈ ಮಾಡಕ್ ಹೋಗ್ತಿದಾರಲ್ಲ ಅಂತರದಲ್ಲಿ ಅವರವರೇ ಚರ್ಚೆಗಳನ್ನು ಮಾಡ್ತಿದ್ದಾರೆ. ಅದಕ್ಕೂ ಪ್ರೊಡಕ್ಷನ್ ಏನ್ ಸಂಬಂಧ ಇಲ್ಲ. ಹೇಗಿದ್ದೀರಾ? ನಡೀತಾ ಇದೆ ಜೀವನ. ಹೌದಾ? ಓಕೆ. ನಿಮ್ ಪಕ್ಕದಲ್ಲಿ ದಂತದ ಗೊಂಬೆ ಕೂತಿದ್ದಾರೆ. ಒಂದು ದಂತ ಕಥೆಗೆ ದಂತ ಗೊಂಬೆ ಹೆಂಗ್ ಸಿಕ್ರು ಅಂತ ಫಸ್ಟ್ ಹೇಳಿ. ಅಂಡ್ ಪ್ರಗತಿ ಮೇಡಮ್, ಕ್ರೆಡಿಟ್ ಗೋಸ್ ಟು ಯು. ಅವ್ರು ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಿದಾರಂತೆ. ಅದಕ್ಕೆ ಕಾರಣ ಪ್ರಗತಿ ಅವರು ಕೂಡ ಅಂತೆ. ಸೊ ಇವಾಗ ನೀವು ಪ್ರಗತಿ ಏನು ಕೃಷಿ ನಮ್ಗೆ ಸ್ವಲ್ಪ ಅವರು ರೈತ ಬದಲಿಸಿ ಅವ್ರ ಕ್ರಶ್ ಅಲ್ಲ. ಹೌದು, ಅವ್ನು ಚರ್ಚ್ ಬರಬೇಡಿ ಅಂತ. ಐ ಥಿಂಕ್ ಅದಕ್ಕೆ ನಾನು ಹೇಳೋದಕ್ಕಿಂತ ರುಕ್ಮಿಣಿ ಅಂತ ಬಿಟ್ರೆ ಬೆಟರ್. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೀರಿಯನ್ಸ್ ನ ಎಲ್ಲ ಹಂಚ್ಕೊಂಡಿದ್ದೀರಾ ಅಫ್ಕೋರ್ಸ್. ಬಟ್ ಪ್ರಗತಿ ಮೇಡಮ್ ಹೆಂಗ್ ಥ್ಯಾಂಕ್ಸ್ ಹೇಳ್ತೀರಾ? ಥ್ಯಾಂಕ್ಸ್ ಹೇಳೋದಕ್ಕೆ ಪದ ಇಲ್ಲ ನಿಜವಾಗ್ಲು. ಬಿಕಾಸ್ ನಾನು ಹೇಳಿದಾಗೇನೆ ಅವ್ರು ಬರೀ ಕಾಸ್ಟ್ಯೂಮಿಂಗ್ ಮಾಡಿಲ್ಲ, ಅವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಶೂಟ್ ಮಾಡ್ಬೇಕಾದ್ರೂ ನಾವು ಶೂಟ್ ಮಾಡಿರೋ ಕಂಡೀಷನ್ಸ್ ಅಲ್ಲಿ ಇರ್ಬೋದು, ಅಥವಾ ಈ ಕಾಸ್ಟ್ಯೂಮ್ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕಾಸ್ಟ್ಯೂಮ್. ತುಂಬಾ ಅದ್ಭುತವಾದಂತ ಲುಕ್ ಇತ್ತು. ಬಟ್ ಅದನ್ನ ಕ್ಯಾರಿ ಆಫ್ ಮಾಡೋದಕ್ಕೆ ಅವ್ರು ತುಂಬಾ ತುಂಬಾ ಸಹಾಯ ಕೊಟ್ಟರು. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಇಫ್ ಐ ಲುಕ್ ಗುಡ್ ಆನ್ ಸ್ಕ್ರೀನ್, ಅದು ಬರೀ ಅರವಿಂದ್ ಅವರು, ಪ್ರಗತಿ ಅವರಿಂದ ನಿಜವಾಗ್ಲೂ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ. ಅಂದ್ರೆ ನಿಮ್ ಗಮನಕ್ಕೆ ಇರುತ್ತೋ ಇಲ್ವೋ, ಬಟ್ ಆಡಿಯನ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಏನಂತ ಹೇಳಿದ್ರೆ ಡಿವೈನ್ ಸ್ಟೆಪ್ಸ್ 3 ಫಾಲೋ ಮಾಡಬೇಕು ಕಾಂತಾರ ಸಿನಿಮಾ ವೀಕ್ಷಿಸೋಕ್ಕೂ ಮೊದಲು ಥಿಯೇಟರ್ ನಲ್ಲಿ ಅಂತ. ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ 3 ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ. ದಿಸ್ ಇಸ್ ಮಿಸ್ ಇನ್ಫಾರ್ಮೇಶನ್ ಅಂಡ್ ಮಿಸ್ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ. ಏನಂತ ಹೇಳಿದ್ರೆ 3 ಸ್ಟೆಪ್ಸ್: ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಜೊತೆಗೆ ಮಾಂಸಾಹಾರವನ್ನು ಸೇವಿಸಬಾರ್ದು. ಇಟ್ ಇಸ್ ಫೇಕ್ ಪೋಸ್ಟ್. ಸೊ ಕಾಂತಾರ ಹೆಸರಲ್ಲಿ ಐ ಹ್ಯಾವ್ ದ ಪ್ರೂಫ್, ಐ ಕ್ಯಾನ್ ಶೋ ಯು. ಸೊ ಈ ರೀತಿ ಫೇಕ್ ಪೋಸ್ಟ್ ಬಂದಾಗ ಇದು ಸೆನ್ಸಿಬಲ್ ವಿಚಾರ. ಕಂಟೆಂಟ್ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು, ಆಡಿಯನ್ಸ್ಗೆ ಗೊಂದಲ ಬಂದಾಗ ಕ್ಲಿಯರ್ ಮಾಡಬೇಕು. ಒಂದು ಊಟೋಪಚಾರಗಳಾಗ್ಬೋದು, ಅವರವರ ಅಭ್ಯಾಸಗಳಾಗ್ಬೋದು, ಇದು ಯಾವುದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಇರಲ್ಲ. ಎಲ್ಲವೂ ಅವರವರ ಸ್ವಂತಕ್ಕೆ ಬಿಟ್ಟಂತಹ, ಅವರವರ ವಿವೇಚನೆ ಬಿಟ್ಟಂತಹ ವಿಚಾರಗಳು. ಯಾರು ಫೇಕ್ ಪೋಸ್ಟ್ ಗಳನ್ನ ಹಾಕಿರೋದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂದ ತಕ್ಷಣ ನಾವು ಅದಕ್ಕೆ
ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂತದ್ದು ಕಷ್ಟ ಆಗುತ್ತೆ. ಆದ್ರೆ ಅದನ್ನ ಆ ಪೋಸ್ಟರ್ ಅವರು ತೆಗೆದ್ರು, ಆಮೇಲೆ ಕ್ಷಮೆನೂ ಕೇಳಿದ್ರು. ಅದನ್ನ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯಾದ ಸಂಬಂಧ ಇರುವಂತದಲ್ಲ. ನಮ್ಗೆ ಶಾಕ್ ಆಯ್ತು ಅದನ್ನು ನೋಡಿದಾಗ. ನಾನು ಸಡನ್ ಆಗಿ ಯಾರೋ ಕಳಿಸಿದ್ರು ನಮಗೆ, ನಾನು ಇಮಿಡಿಯೇಟ್ಲಿ ಪ್ರೊಡಕ್ಷನ್ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಕೇಳಿದೆ, ಇದು ಯಾರು ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಈ ತರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನ್ ಅನ್ಕೊಡ್ತಾರೆ. ಸೊ ಪ್ರತಿಯೊಬ್ಬರಿಗೂ ಅವನವನ ಬದುಕಿನ ಶೈಲಿ, ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು. ಅದನ್ನು ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ. ಇದೆಲ್ಲ ಒಂಥರ ಏನಾಗುತ್ತೆ ಅಂದ್ರೆ, ಸಿನಿಮಾ ಈ ಟ್ರೆಂಡ್ಗಳಾಗತ್ತಲ್ವಾ ಅಥವಾ ಒಂದು ನೆರೇಟಿವ್ ಸೆಟ್ ಆಗತ್ತಲ್ವಾ, ಆಗ ಆ ವಿಚಾರದಲ್ಲಿ ಹೋಗಿ ಅವ್ರು ಯಾವುದೋ ಒಂದು ವಿಷಯನ ತಗೊಂಡ್ಬಂದಾಗ ಅದು ಪಾಪ್ಯುಲಾರಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಆಗುತ್ತೆ. ಸೊ ನಮ್ಗೆ ಸಿನಿಮಾ ವಿಷಯದಲ್ಲಿ ಕೆಲವೆಲ್ಲ ನಡೆದಿತ್ತು ಆ ಥರದಲ್ಲಿ. ಹಾಗಾಗಿ ಇದು ಕೂಡ ಅಂಥದ್ದೇ ಒಂದು ಏನೋ ಆಗಿರೋದು ಬಿಟ್ರೆ ಅದಕ್ಕೆ ನಾವು ಅದ್ರ ಬಗ್ಗೆ ನಮ್ಮ ಗಮನನೂ ಇಲ್ಲ. ಮತ್ತೆ ಜನರು ಕೂಡ ಐ ಥಿಂಕ್ ತುಂಬಾ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿದೆ ನಾನು. ಯಾರೋ ಒಂದು ಪೇಜ್ನ ಫೇಕ್ ಪೇಜ್ಗಳನ್ನೆಲ್ಲ ಮಾಡಿರೋದಕ್ಕೆಲ್ಲ ರಿಪ್ಲೈ ಮಾಡಕ್ ಹೋಗ್ತಿದಾರಲ್ಲ ಅಂತರದಲ್ಲಿ ಅವರವರೇ ಚರ್ಚೆಗಳನ್ನು ಮಾಡ್ತಿದ್ದಾರೆ. ಅದಕ್ಕೂ ಪ್ರೊಡಕ್ಷನ್ ಏನ್ ಸಂಬಂಧ ಇಲ್ಲ. ರಿಷಬ್ ಸರ್ ಹೇಗಿದ್ದೀರಾ? ಹೇಳಿದ್ದೀರಾ? ನಡೀತಾ ಇದೆ ಜೀವನ. ಹೌದಾ? ಓಕೆ. ನಿಮ್ ಪಕ್ಕದಲ್ಲಿ ದಂತದ ಗೊಂಬೆ ಕೂತಿದ್ದಾರೆ. ಒಂದು ದಂತ ಕಥೆಗೆ ದಂತ ಗೊಂಬೆ ಹೆಂಗ್ ಸಿಕ್ರು ಅಂತ ಫಸ್ಟ್ ಹೇಳಿ. ಅಂಡ್ ಪ್ರಗತಿ ಮೇಡಮ್, ಕ್ರೆಡಿಟ್ ಗೋಸ್ ಟು ಯು. ಅವರು ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಾ ಇದ್ದಾರೆ. ಅರ್ಥ ಆಗಿಲ್ಲ. ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಿದಾರಂತೆ, ಅದಕ್ಕೆ ಕಾರಣ ಪ್ರಗತಿಯವರು ಕೂಡ ಅಂತೆ. ಹಂಗ ಸೊ ಇವಾಗ ನೀವು ಪ್ರಗತಿ ಏನು ಕೃಷಿ ಅಂತ ಹೇಳಿ ನಮ್ಗೆ ಸ್ವಲ್ಪ ಅವರು ರೈತ ಬದಲಿಸಿ ಅವ್ರ ಕ್ರಶ್ ಹೌದು ಅವ್ನು ಚರ್ಚೆ ಬರಬೇಡಿ ಅಂತ. ಐ ಥಿಂಕ್ ಅದಕ್ಕೆ ನಾನು ಹೇಳೋದಕ್ಕಿಂತ ರುಕ್ಮಿಣಿ ಉತ್ತರ ಕೊಟ್ಟರೆ ಬೆಟರ್. ಅದಕ್ಕೆ ಸರ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೀರಿಯನ್ಸ್ ನ ಎಲ್ಲ ಹಂಚ್ಕೊಂಡಿದ್ದೀರಾ ಅಫ್ಕೋರ್ಸ್. ಬಟ್ ಪ್ರಗತಿ ಮೇಡಮ್ ಹೇಗೆ ಥ್ಯಾಂಕ್ಸ್ ಹೇಳ್ತೀರಾ? ಥ್ಯಾಂಕ್ಸ್ ಹೇಳೋದಕ್ಕೆ ಪದ ಇಲ್ಲ ನಿಜವಾಗ್ಲು. ಬಿಕಾಸ್ ನಾನು ಅವಾಗ ಹೇಳಿದಾಗೇನೆ ಅವ್ರು ಬರೀ ಕಾಸ್ಟ್ಯೂಮಿಂಗ್ ಮಾಡಿಲ್ಲ, ಅವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಶೂಟ್ ಮಾಡ್ಬೇಕಾದ್ರೂ ನಾವು ಶೂಟ್ ಮಾಡಿರೋ ಕಂಡೀಷನ್ಸ್ ಅಲ್ಲಿ ಇರ್ಬೋದು, ಅಥವಾ ಈ ಕಾಸ್ಟ್ಯೂಮ್ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕಾಸ್ಟ್ಯೂಮ್. ತುಂಬಾ ಅದ್ಭುತವಾದಂತ ಲುಕ್ ಇತ್ತು. ಬಟ್ ಅದನ್ನ ಕ್ಯಾರಿ ಆಫ್ ಮಾಡೋದಕ್ಕೆ ಅವ್ರು ತುಂಬಾ ತುಂಬಾ ಸಹಾಯ ಕೊಟ್ಟರು. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಇಫ್ ಐ ಲುಕ್ ಗುಡ್ ಆನ್ ಸ್ಕ್ರೀನ್, ಅದು ಬರೀ ಅರವಿಂದ್ ಅವರು, ಪ್ರಗತಿ ಅವರಿಂದ ನಿಜವಾಗ್ಲೂ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ. ಅಂದ್ರೆ ನಿಮ್ ಗಮನಕ್ಕೆ ಇರುತ್ತೋ ಇಲ್ವೋ, ಬಟ್ ಆಡಿಯನ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಏನಂತ ಹೇಳಿದ್ರೆ, ಡಿವೈನ್ ಸ್ಟೆಪ್ಸ್ 3 ಫಾಲೋ ಮಾಡಬೇಕು ಕಾಂತಾರ ಸಿನಿಮಾ ವೀಕ್ಷಿಸೋಕ್ಕೂ ಮೊದಲು ಥಿಯೇಟರ್ ನಲ್ಲಿ ಅಂತ. ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ 3 ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ. ದಿಸ್ ಇಸ್ ಅ ಮಿಸ್ ಇನ್ಫಾರ್ಮೇಶನ್ ಅಂಡ್ ಮಿಸ್ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ. ಏನಂತ ಹೇಳಿದ್ರೆ 3 ಸ್ಟೆಪ್ಸ್: ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಜೊತೆಗೆ ಮಾಂಸಾಹಾರವನ್ನು ಸೇವಿಸಬಾರ್ದು. ಇಟ್ ಈಸ್ ಫೇಕ್ ಪೋಸ್ಟ್. ಸೊ ಕಾಂತಾರ ಹೆಸರಲ್ಲಿ ಐ ಹ್ಯಾವ್ ದ ಪ್ರೂಫ್, ಐ ಕ್ಯಾನ್ ಶೋ ಯು. ಸೊ ಈ ರೀತಿ ಫೇಕ್ ಪೋಸ್ಟ್ ಬಂದಾಗ ಇದು ಸೆನ್ಸಿಬಲ್ ವಿಚಾರ.